ಅಂತಾರಾಷ್ಟ್ರೀಯ ಜಿಲ್ಲೆ ಲಯನ್ಸ್ ಜಿಲ್ಲೆ 317 ಪ್ರಾಂತೀಯ ಸಮ್ಮೇಳನ 3 ಪ್ರಾಂತೀಯ ಅಧ್ಯಕ್ಷರಾದ ಲೇನ್ ಭಾರತಿ ಆರ್ ಎಮ್ಮಜೆಫ್ ರವರು, ಜಿಲ್ಲೆಯ ರಾಜ್ಯಪಾಲರಾದ ಲೇನ್ ಡಾಲ್ ಜಿ ಮೋಹನ್ ರವರ ಮಾರ್ಗದರ್ಶನ ಮತ್ತು ಮೈಸೂರಿನ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ಸ್ವಾಮಿ ಮಹಾಮೇದಾನಂದ ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಪೋಸ್ಟ್ ಕಮಿಟಿ ಮೆಂಬರ್ಸ್ ಮತ್ತು ಲಯನ್ಸ್ ಸಿಬ್ಬಂದಿ ವರ್ಗದವರು ಪ್ರಾಂತೀಯ ಸಮ್ಮೇಳನ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇಂಟರ್ನ್ಯಾಷನಲ್ ಅವರು ಲೀವ್ ದಿ ಜಾಯ್ ಆಫ್ ಲೈಫ್ ಅನ್ನುವ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನನ್ನನ್ನು ಆಹ್ವಾನಿಸಿದರು. ಮೈಸೂರಿನ ರಾಮಕೃಷ್ಣ ಆಶ್ರಮದಿಂದ ಬಂದಿದ್ದೀನಿ. ನಾನು ಸ್ವಾಮಿ ಮಹಾಮೇದಾನಂದ. ತುಂಬ ಒಳ್ಳೆಯ ವಾತಾವರಣದಲ್ಲಿ ತುಂಬ ಗಮನ ಕೊಟ್ಟು ಇಲ್ಲಿ ನೆರೆದ ಎಲ್ಲ ಸದಸ್ಯರು ಅದರಲ್ಲಿ ಭಾಗವಹಿಸಿದ್ರು. ಇವರು ಮಾಡ್ತಿರುವ ಸೇವೆ ಇಡೀ ವಿಶ್ವದಲ್ಲಿ ಎಲ್ರಿಗೂ ತಿಳಿದಿರೋದೆ. ಈ ಪ್ರಾಂತ್ಯದಲ್ಲಿ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಭಾರತೀಯನವರು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅದರಲ್ಲಿ ಬಂದು ಭಾಗವಹಿಸಿದ್ದು ನನಗೆ ತುಂಬ ಸಂತೋಷ ಆಯಿತು. ಅವ್ರು ಮಾಡ್ತಿರುವ ಕಾರ್ಯಕ್ರಮಗಳೆಲ್ಲ ESI ಆಸ್ಪತ್ರೆಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯಿಂದ ಹಿಡಿದು ಕ್ಯಾನ್ಸರ್ ಪೀಡಿತರಾಗಿರೋರಿಗೆ ಮಾಡ್ತಿರುವ ಸೇವೆ, ಬಡ ವಿದ್ಯಾರ್ಥಿಗಳಿಗೆ ಮಾಡುತ್ತಿರುವ ಸೇವೆ, ಅದನ್ನೆಲ್ಲ ಕಂಡಾಗ ಇಂಥ ಒಂದು ಸೇವಾ ಮನೋಭಾವವನ್ನೇ ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಂದ ಆಶಿಸಿದ್ದು. ಅದನ್ನು ಇವರು ಮಾಡ್ತಾ ಇರೋದು ನೋಡಿ ಧನ್ಯತಾ ಭಾವ ಬಂದಿದೆ. ನಮಸ್ಕಾರ. ನಾನು ರೀಜನ್ ಚೇರ್ಪರ್ಸನ್ ರೀಜನ್ 3 ಪಾರ್ಥಿ ಕೃಷ್ಣಮೂರ್ತಿ ಅಂತ. ಇವತ್ತು ನಮ್ಮ ರೀಜನ್ ಮೀಟ್ ಆಯಿತು ಲಯನ್ಸ್ ಕ್ಲಬ್ ಆಫ್ ರೀಜನ್ 3 ಲಯನ್ಸಿಂದ. ಸೊ ನನಗೆ 12 ಕ್ಲಬ್ ಇದೆ. 12 ಕ್ಲಬ್ ಜನನೂ ಬಂದು ಇಲ್ಲಿ ಸೇರಿದ್ರು. ಮತ್ತು ನಮ್ಮ ಸ್ವಾಮೀಜಿ ಅವರಿಗೆ ನಮ್ಮದು ಥೀಮ್ ಬಂದು ಲಿವ್ ದ ಜಾಯ್ ಆಫ್ ಲೈಫ್. ಸ್ವಾಮೀಜಿ ಹೆಸರಲ್ಲೇ ಇದೆ ಶ್ರೀ 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 ಮಹಾ ಮೇಧಾನಂದ ಸ್ವಾಮೀಜಿ. ಸೊ ಆನಂದ ಕೊಟ್ಟರು ನಮಗೆಲ್ರಿಗೂ. ಇವತ್ತು ಅವ್ರ ಭಾಷೆಯಿಂದ ಎಲ್ಲರೂ ತೊಗೊಂಡ್ರು. ನಾನು ಹೇಳಿದೆ ಇಫ್ ಯು ಮಿಸ್ ದಿಸ್ ಯು ವಿಲ್ ಬಿ ಮಿಸ್ಸಿಂಗ್ ದ ಜಾಯ್ ಅಂತ. ಐ ಆಮ್ ಶ್ಯೂರ್ ಎವ್ರಿ ಒನ್ ಬಿ ಟೇಕಿಂಗ್ ದ ಜಾಯ್ ವಿತ್ ದೆಮ್ ಅಲಾಂಗ್ ವಿತ್ ದ ಥಿಂಗ್. ಥ್ಯಾಂಕ್ ಯು. ಹಂಗರ್ ಅಂತ ESI ಹಾಸ್ಪಿಟ್ಲಲ್ಲಿ ಎವ್ರಿ ಡೇ ಊಟ ಕೊಡ್ತೀವಿ ಪೇಷಂಟ್ ಅಟೆಂಡರ್ಸ್ಗೆ. ಮತ್ತು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಟ್ರೀಟ್ಮೆಂಟ್ ಇದು ಮಾಡ್ತೀವಿ. ಮತ್ತು ಮೇನ್ನಾಗಿ ಮಾರ್ಟಿಯಸ್ ಫ್ಯಾಮಿಲಿ ಅವ್ರಿಗೆ ಬೇಕಾಗಿರೋ ಸಹಾಯ, ಅವ್ರ ಮಕ್ಕಳಿಗೆ ಎಜುಕೇಷನ್ ಆಗಲಿ, ಒಂದು ಇವಾಗ ಸ್ಯೂಯಿಂಗ್ ಮಷಿನ್ಸ್ ಕೊಟ್ವಿ ಅವ್ರ ಇದಕ್ಕೆ ಎವ್ರಿ ಡೇ ಲೈವ್ಲಿಹುಡ್ಡಿಗೆ ಅದೊಂದು ಮಾಡ್ತಾಯಿದ್ದೀವಿ. ಅದು ಅವ್ರದ್ದಿತ್ತು. ಮತ್ತು ಇವಾಗ ಈ ವರ್ಷ ನಮಗೆ ಮೆಂಟಲ್ ಸ್ಟ್ರೆಸ್ ಅನ್ನೋದೊಂದಿದೆ. ತುಂಬ ಜನ ಕೆಲಸದಿಂದ ಸ್ಟ್ರೆಸ್ ಆಗಿದ್ದಾರೆ. ಸೊ ಅದಕ್ಕೆ ಬಗ್ಗೆ ಮಾತಾಡಲಿಕ್ಕೆ ಸ್ವಲ್ಪ ಇವತ್ತು ನಮ್ಮ ಸ್ವಾಮೀಜಿ ಅವರು ಅದ್ರ ಬಗ್ಗೆ ಹೇಳಿದ್ರು. ಅವ್ರು ಏನೇನು ಮಾಡಿದ್ರೆ ನಮಗೆ ಸ್ಟ್ರೆಸ್ ಹೋಗುತ್ತೆ ಅಂತ ಹೇಳಿದ್ರು. ಸೊ ಎಲ್ಲರೂ ಅದನ್ನೆಲ್ಲ ಪಾಲಿಸಿದ್ರೆ ನಾವೆಲ್ಲ ಗ್ರೇಟ್ ಪೀಪಲ್ ಆಗ್ತೀವಿ ಅಂತ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೀಟ್ ಅನ್ನೋದೇ ಒಂದು ಸೆಲೆಬ್ರೇಷನ್. ಇಷ್ಟು ನಮ್ಮ ಅವಧಿ ಜುಲೈಯಿಂದ ಶುರು ಆಗುತ್ತೆ, ಜೂನ್ ತನಕ ಇರುತ್ತೆ. ಈ ಕಳೆದ 7 ತಿಂಗಳಲ್ಲಿ ನಮ್ಮ ಕ್ಲಬ್ಗಳು 12 ಕ್ಲಬ್ಗಳು ಎಷ್ಟು ಆ್ಯಕ್ಟಿವಿಟಿ ಮಾಡಿದರು, ಎಷ್ಟು ಜನಕ್ಕೆ ರೀಚ್ ಆದರು ಅಂತ ಇದು ಒಂದು ರಿಪೋರ್ಟ್ ಕೂಡ ಕೊಟ್ಟರು ಅವರ ಬ್ಯಾನರ್ ಪ್ರೆಸೆಂಟೇಷನಲ್ಲಿ. ಈ ರೀಜನ್ ಮೀಟ್ ಪರವಾಗಿ ನಾವು ಇವತ್ತು ಲಾಂಚ್ ಆಯಿತು ಯಾವುದು HPVC ವ್ಯಾಕ್ಸಿನ್ ಅಂತ. 9 ರಿಂದ 12 ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ನಾವು ಕೊಡ್ತಾಯಿದ್ದೀವಿ. ಫಸ್ಟು 300 ಡೋಸ್ ಬರುತ್ತೆ. ಸೆಕೆಂಡ್ ಡೋಸ್ 300 ಜನಕ್ಕೆ ಸೆಕೆಂಡ್ ಡೋಸ್ ಜೂನಲ್ಲಿ ಮಾಡ್ತೀವಿ. ಸೊ ಒಟ್ಟು ಇದರ 2,000 ಒಂದು ವ್ಯಾಕ್ಸಿನ್ ಆಗುತ್ತೆ. 12 ಲಕ್ಷ ಆಗುತ್ತೆ. ಇದೆ ನಮ್ಮ ಗವರ್ನರ್ ಡಿಸ್ಟ್ರಿಕ್ಟ್ ಪರವಾಗಿ ಇವತ್ತು ಲಾಂಚು ಮಾಡಿದರು ಅದನ್ನು. ಆಮೇಲೆ ಬಡ ವಿದ್ಯಾರ್ಥಿಗೆ ಒಂದು ಧನ ಸಹಾಯ ಮಾಡಿದ್ವಿ. ಒಂದು ಸ್ಯೂಯಿಂಗ್ ಮೆಷಿನ್ಸ್ ವಾರ್ವಿಡೋಸ್ ನಮ್ಮ ಗವರ್ನರ್ದು ಅದೊಂದು ಧ್ಯೇಯ. ಅದು ಒಂದು ಭಾಳ ಇಷ್ಟವಾದ ಇದು. ಬಿಜಾಪುರಲ್ಲಿ 4 ಮೆಷಿನ್ ಕಳಿಸ್ತಾ ಇದ್ದೀವಿ. ಡೈರೆಕ್ಟ್ಲಿ ಅವ್ರ ವಾರ್ವಿಡೋಸ್ಗೆ ಹೋಗುತ್ತೆ. ಅದು ರತ್ನ ಫೌಂಡೇಶನ್ ಅಂತ ಕಾರ್ಗಿಲ್ ಕರ್ನಲ್ ಅವ್ರದ್ದು ಹೆಸರಲ್ಲಿ ಒಂದು ಫೌಂಡೇಶನ್ ಮಾಡಿದ್ದಾರೆ. ಅವ್ರ ವಾರ್ ವಿಡೋಸ್ಗೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ. ಈ ಸೂಯಿಂಗ್ ಮೆಷಿನ್ ಅಂದರೆ ಆರ್ಡಿನರಿ ಸೂಯಿಂಗ್ ಮೆಷಿನ್ ಇಲ್ಲ, ಇದು ಸ್ಪೆಷಲೈಸ್ಡ್ ಸೂಯಿಂಗ್ ಮೆಷಿನ್, ಈಚ್ ಕಾಸ್ಟಿಂಗ್ 20,000 rupees. 4 ಮಿಷಿನ್ ಕೊಟ್ಟಿದ್ದೀವಿ. ಇದು ಭಾಳ. ಆಮೇಲೆ ಸ್ವಾಮೀಜಿದು ಆ್ಯಸ್ ಪರ್ ಥೀಮು ಭಾಳ ಜನಕ್ಕೆ ಮುಟ್ತು. ಪ್ರಾಬಲಿ 1 ಗಂಟೆ ಹೇಗಾಯಿತು ಅಂದರೆ ಯಾರಿಗೂ ಗೊತ್ತಾಗಲಿಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಆ ಮೆಸೇಜ್ ರೀಚ್ ಆಗಿದೆ ಅಂತ ಕೊಡ್ತೀನಿ ನಾವು. ಥ್ಯಾಂಕ್ ಯು. ನಾವು ಈ ಜಿಲ್ಲೆಯಲ್ಲಿ ನಾವು ಬ್ಯಾಂಗ್ಳೂರು, ಆಮೇಲೆ ತುಮಕೂರು, ರಾಮನಗರ ನಮಗೆ ಬರೋಂಥ 3 ಜಿಲ್ಲೆ.